ಕರ್ಕಾಟಕ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಹೇಳಿದ್ದೆ ಕರ್ಕಾಟಕ ರಾಶಿಗೆ ಹೋಗಬೇಕಿತ್ತು. ಯಾಕೆಂದರೆ ಆ ಜಲಕ್ಷಾಮದ ಒಂದು ಪ್ರೋಮೋ ನೋಡಿದ್ಮೇಲೆ ನಾನು ಮರೆತುಬಿಟ್ಟೆ. ಇರಲಿ, ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಯಾರೊಬ್ಬರ ಮಾತು ಕೇಳುವಂತಹ ಲೆವೆಲಲ್ಲಿ ಇಲ್ಲ. ಯಾಕೆಂದರೆ ನಾನು ನಂದು ಅಂತಕ್ಕಂಥದ್ದು ತುಂಬಿ ತುಳುಕುವಂತಹ ದಿನ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ನಿಮ್ಮ ಮನಸ್ಸನ್ನು ಹುಚ್ಚು ಕುದುರೆ ಮೇಲೆ ಕೂಡಿಸಿ ಓಡಿಸೋದಕ್ಕಿಂತ ಸಾಧ್ಯವಾದಷ್ಟು ಮಾಡುವಂತಹ ಒಂದೊಂದು ಕೆಲಸವೂ ಸಹಿತ ಆಲೋಚನೆ ಮಾಡಿ ಹೆಜ್ಜೆ ಹಾಕಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾರೊಬ್ಬರಾದರೂ ಸಹಿತ ಇವತ್ತು ಸ್ವಲ್ಪ ತಲೆ ಬಗ್ಗಿಸಿ ನಡೀತಕ್ಕಂಥದ್ದು ಬಹಳಷ್ಟು ಒಳಿತು. ಹಾಗೆ ಸಾಧ್ಯವಾದರೆ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆ ತನಕ, 12ರಿಂದ 3 ಗಂಟೆಯ ಈ ಮಧ್ಯದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಹಿರಿಯರ ಮಾರ್ಗದರ್ಶನ ಅಥವಾ ಜೊತೆಯಲ್ಲಿರ್ತಕ್ಕಂಥವ್ರು ಒಮ್ಮೆ ಕೇಳಿ ಅನಂತರ ಈ ಕೆಲಸ ಕೈ ಹಾಕುವಂಥದ್ದು ಬಹಳಷ್ಟು ಒಳಿತು. ಯಾಕೆಂದರೆ ಈ ಸಮಯದಲ್ಲಿ ಇವತ್ತು ಕೆಲವು ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದಾಗಲಿ, ಕೆಲವು ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಅಥವಾ ಕೆಲವು ಕಡೆ ದೂರಭಾರ ಪ್ರಯಾಣ ಮಾಡ್ತಕ್ಕಂತಹ ಮನಸ್ಸುಳ್ಳಂಥವರಾಗಲಿ, ಇಂತಹ ಪರಿಸ್ಥಿತಿ ಇವತ್ತು ಈ ಸಮಯದಲ್ಲಿ ಎದುರಾಗುತ್ತೆ. ಕರ್ಕಾಟಕ ರಾಶಿಯವರು ತೆಗೆದುಕೊಳ್ತಕ್ಕಂತಹ ಒಂದೊಂದು ನಿರ್ಣಯಗಳ ಹಿಂದೆಯೂ ಒಂದೊಂದು ಬೇರೆ ಬೇರೆ ಸಮಸ್ಯೆಗಳು ಎದುರಾಗುತ್ತೆ. ಕಾರಣ ಪ್ರಸ್ತುತ ಗ್ರಹಗತಿಗಳು ಸರಿ ಇಲ್ಲದ್ರಿಂದ. ಅದರಿಂದ ಏನೇ ಮಾಡಬೇಕಾದರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ಬಹಳ ಅವಶ್ಯಕತೆ ಇದೆ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಬಲದಲ್ಲಿ ಸಿಂಹರಾಶಿಯವರಿಗೆ ಸಿಂಹದಷ್ಟೇ ಗರ್ಜನೆ, ಒಳ್ಳೆಯ ಮನಸ್ಸು, ಒಳ್ಳೆಯ ನೆಮ್ಮದಿಯುತವಾದಂಥ ಕಾಲ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ, ಮನಸ್ಸನ್ನು ಶಾಂತಿಯಾಗಿಟ್ಕೊಂಡಿರ್ತೀರಿ. ಹಾಗೆ ನೂತನವಾದಂತಹ ವಸ್ತ್ರ ಅಲಂಕಾರಗಳ ಬಗ್ಗೆ ಅಥವಾ ಸಾಕಷ್ಟು ಆಭರಣಗಳನ್ನು ಆಭರಣ ತೆಗೆದುಕೊಳ್ತಕ್ಕಂಥದ್ದು ಅಥವಾ ಬೇರೇನೋ ಒಂದು ವಸ್ತುಗಳನ್ನು ಒಟ್ಟಾರೆ ನಿಮ್ಮ ಕಣ್ಣಲ್ಲಿ ನೋಡಿದ್ದು ನಿಮಗೆ ಸಂತೋಷವಾದ್ದು, ನಿಮಗೆ ಬೇಕು ಅನಿಸೋದನ್ನು ಇವತ್ತು ಪರ್ಚೇಸ್ ಮಾಡ್ತೀರಿ, ಖರೀದಿಸ್ತೀರಿ. ಜೊತೆಗೆ ಅಷ್ಟೇ ಅಲ್ಲದಿರ ಒಳ್ಳೆ ಸ್ನೇಹಿತರನ್ನು ಇವತ್ತು ಬೆಳೆಸ್ತೀರಿ. ಒಳ್ಳೆ ಸ್ನೇಹಿತರ ಜೊತೆ ಕೂತು ಮಾತಾಡ್ತೀರಿ. ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡ್ತಾ ಒಳ್ಳೆಯ ಕೆಲಸಗಳ ಬಗ್ಗೆ ಆಲೋಚನೆ ಮಾಡ್ತೀರಿ. ಒಟ್ಟಾರೆ ಸಿಂಹರಾಶಿಯವರಿಗೆ ಬಹಳ ಒಳ್ಳೆಯ ದಿನ, ಸುಭಿಕ್ಷವಾದಂಥ ದಿನ. ಇವತ್ತು ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಪಡಿತಕ್ಕಂಥ ದಿನ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ದೇವಿಯ ಆರಾಧಕರಾಗಿರಿ. ಇವತ್ತಿನ ದಿವಸ ಸಾಧ್ಯವಾದಷ್ಟು ದೇವಿಯ ಆಲಯಕ್ಕೆ ಹೋಗಿ ಬನ್ನಿ. ರಾಹುಕಾಲದಲ್ಲಿ ತಾಯಿ ದರ್ಶನ ಮಾಡ್ತಕ್ಕಂಥದ್ದು ಭಾಳ ಶ್ರೇಯಸ್ಸು. ಜೊತೆಗೆ ಅದರೊಂದಿಗೆ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದ್ರು ಒಂದಿಷ್ಟು ತಿನ್ನಲಿಕ್ಕೆ ಕೊಡಿಸೋದ್ರಿಂದ ಇನ್ನಷ್ಟು ಅಭಿವೃದ್ಧಿಯನ್ನು ತಾವು ಕಾಣಬಹುದು. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ಬಲದಲ್ಲಿ ಕನ್ಯಾ ರಾಶಿಯವರಿಗೆ ದುರ್ಗಾ ಗಣಪತಿಯ ಆರಾಧನೆ ಬೇಕು. ಇನ್ನೊಂದೆರಡು 3 ದಿವಸಗಳಲ್ಲಿ ಸಾಕಷ್ಟು ಬದಲಾವಣೆ ಕಾಣುವಂಥ ದಿನ ಎದುರಾಗ್ತಾ ಇದೆ. ಆದರೂ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಯಾರೇ ಒಬ್ಬರು ಏನೇ ವಿಚಾರ ಹೇಳಿದ್ರು ಹೇಳಿದಂಥ ಪ್ರತಿಯೊಂದು ವಿಚಾರವನ್ನು ತಲೆಗೆ ತಂದುಕೊಳ್ಬೇಕು. ಮಾಡಬೇಕಾದ್ರೆ ಮಾತ್ರ ನಿಮ್ಮ ಮೈಂಡಲ್ಲಿ ಏನು ಬರುತ್ತೋ ಅದನ್ನಷ್ಟೇ ನೀವು ಮಾಡಬೇಕು. ಇನ್ನೊಬ್ಬರಂತೆ ಇನ್ನೊಬ್ಬರ ತಾಳಕ್ಕೆ ನೀವು ಕುಣಿಯದೇ ಆಗಿದ್ದರೆ ಸಮಸ್ಯೆ ಅಂತಕ್ಕಂಥದ್ದು ಆ ಹಿಂದೆನೇ ಕಟ್ಟಿಟ್ಟಂಥ ಬುದ್ಧಿ. ಹೇಳಿದಂಥ ನಿಮ್ಮ ಸುತ್ತಮುತ್ತಿರ್ತಕ್ಕಂಥ ಪರಿಸರದಲ್ಲಿ ಸಾಕಷ್ಟು ಜನ ನಿಮ್ಮ ಬುದ್ಧಿ ಹೇಳೋರು ಇರ್ತಾರೆ. ಅವರೆಲ್ಲರ ಮಾತನ್ನು ಆಲಿಸಬೇಕು. ಯಾರ ಮನಸ್ಸಿಗೂ ನೋವು ಮಾಡಬಾರ್ದು. ಆದರೆ ನೀವು ಇರಬೇಕಾದಂಥ ರೀತಿಯಲ್ಲೇ ಇರಬೇಕು. ಆಗಲೇ ಕೆಲಸ ಕಾರ್ಯ ಆಗುವಂಥದ್ದು. ಆದರೂ ಇವತ್ತಿನ ದಿವಸ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡಿ. ಮೂರತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರತಂ ಶಿವರೂಪಾಯ ವೃಕ್ಷರಾಜಾಯತಿ ನಮಃ. ವೃಕ್ಷರಾಜನಿಗೆ ನಮಸ್ಕಾರ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರು ಸಹಿತ ಪ್ರಸಾದವನ್ನು ಕಣ್ಣುಗೊತ್ಕೊಂಡು ಒಂದು ಅಗಳು ಅನ್ನ ಸಹಿತ ತಳಗೆ ಬಿಡ್ದಿರ, ಒಂದಗಳ ಅನ್ನನೂ ವೇಸ್ಟ್ ಮಾಡಬಾರ್ದು. ನಿಮಗೆ ಎಷ್ಟು ಬೇಕೋ ಅಷ್ಟು ಸಂತೃಪ್ತಿಯಾಗಿ ಊಟ ಮಾಡಿ. ಅನ್ನ ಇದೆ, ಪಾಯಸ ಇದೆ, ತಿಳಿಸಾರಿದೆ, ಬೇಕಾದಂಥ ನಿಮ್ಮ ರುಚಿಕಟ್ಟಾದಂಥ ಎಲ್ಲ ಪದಾರ್ಥಗಳು ಪಕ್ವಾನ್ನವಿಲ್ಲಿದೆ. ಈ ಪಕ್ವಾನ್ನ ಪ್ರಸಾದ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ತೃಪ್ತಿಯಾಗಿ ತೆಗೆದುಕೊಳ್ಳಿ. ಕಣ್ಣಿಗೆ ಬೇಕು ಒಂದಷ್ಟು ಮಾಡಿಕೊಂಡು ಚೆಲ್ಲೋದು ಬೇಡ. ಅನ್ನದಗಳನ್ನ ಚೆಲ್ಲಬೇಡಿ, ಹೊಟ್ಟೆ ತುಂಬ ಊಟ ಮಾಡಿ. ಒಳ್ಳೆಯದಾಗಲಿ. ಸಾಯಿ ಬಾಬಾ ಬೋಲೋ, 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 ಸಾಯಿ ಬಾಬಾ ಬೋಲೋ. डगमग जग ये डोल रहा है, डगमग जग ये डोल रहा है. आसन से मत डोलो, साईं बाबा बोलो, साईं बाबा बोलो.
ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಕಲಿಯುಗದಲ್ಲಿ ಗುರುವಿನ ಮಹತ್ತು ಬಹಳ ದೊಡ್ಡದು. ಬೋಲೋ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಬೋಲೋ ಸತ್ಯ ಸಾಯಿ ಬಾಬಾ ಕಿ. ಈಗ ತಾವು ನೋಡ್ತಾ ಇರ್ತಕ್ಕಂಥ ಸತ್ಯ ಸಾಯಿ ಮಂದಿರ ರಾಜ್ಯದ ಎಲ್ಲೆಡೆ ಇದೆ, ದೇಶ ವಿದೇಶಗಳಲ್ಲಿದೆ, ಹಾಗೂ ಭಕ್ತರ ಸಾಮ್ರಾಜ್ಯ ಅಷ್ಟೇ ವಿಶೇಷವಾಗಿದೆ. ಭಕ್ತರ ಮನಸ್ಸಲ್ಲಿರ್ತಕ್ಕಂಥ ನೋವು ನಲಿವುಗಳನ್ನು ಬೇಕಾದಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಗುರುವಿನ ಆಶೀರ್ವಾದವನ್ನು ಕಲಿಯುಗದಲ್ಲಿ ಗುರುಮುಖೇನ ಅಂದರೆ ಸತ್ಯ ಸಾಯಿಬಾಬಾರವರ ಮುಖೇನ ಸಾಕಷ್ಟು ಜನ ಭಕ್ತರು ಅವರ ಅನುಗ್ರಹವನ್ನು ಪಡೆದಿದ್ದಾರೆ. ಅವರ ಅನುಗ್ರಹವನ್ನು ಪಡೆದಲ್ಲಿ ನಾನೂ ಒಬ್ಬ ಸಹಿತ. ಇವತ್ತು ನಿಮ್ಮ ಮುಂದೆ ನಾನು ಈ ಕೂತ್ಕೊಂಡು ಏನು ಮಾತಾಡ್ತಿದ್ದೇನೆ, ಈ ಮಾತಿಗೆ ಕಾರಣ ನಾನು ಇಷ್ಟು ದಿನಗಳಿಂದ ಹೇಳಿದಂಥ ಒಂದು ರಹಸ್ಯವನ್ನು ಇವತ್ತು ತಿಳಿಸ್ತಾ ಇದ್ದೇನೆ. ನಾನು ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ವಿದ್ಯಾಭ್ಯಾಸ ಆದ ನಂತರ 18 ವರ್ಷಕ್ಕೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ 18ರಿಂದ 19ನೇ ವರ್ಷ ಇರ್ಬೋದು. 18ರಿಂದ 19ನೇ ವರ್ಷದಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಗಣಪತಿ ಸೇವೆಗಾಗಿ ಬಂದು ಸೇರಿದೆ ನಾನು. ಆಗ ಆ ಅರಣ್ಯ, ದಟ್ಟವಾದಂಥ ಅರಣ್ಯ, ಬನ್ನೇರುಘಟ್ಟದಲ್ಲಿರ್ತಕ್ಕಂಥ ವನ್ಯ ಮೃಗಗಳು, ಆ ಸುಂದರವಾದಂಥ ಪರಿಸರವನ್ನು ನೋಡೋದಕ್ಕಾಗಿ ಸತ್ಯ ಸಾಯಿಬಾಬಾರವರು ಅಲ್ಲಿಗೆ ಆಗಮಿಸಿದರು. ಅಲ್ಲಿಗೆ ಆಗಮಿಸಿದಂತಹ ಆ ಸುಂದರವಾದಂಥ ಕ್ಷಣ, ಆಗ ನಾನು ಅವರನ್ನು ಪ್ರತ್ಯಕ್ಷವಾಗಿ ನೋಡುವಂತಹ ಭಾಗ್ಯ ನಂದಾಯಿತು. ನೋಡಿ, ಆಗ ನನ್ನ ವಯಸ್ಸು 21 ವರ್ಷ ಇರಬಹುದು. 21 ವರ್ಷಗಳ ಹಿಂದೆ ಭಗವಾನ್ ಸತ್ಯ ಸಾಯಿಬಾಬಾರವರು ನನ್ನ ಕೈ ಹಿಡಿದು ನನ್ನ ಮಂತ್ರ, ನಾನು ಹೇಳ್ತಕ್ಕಂತಹ ವೇದ ಮಂತ್ರವನ್ನು ಆಲಿಸಿ ಅವರ ಆಶೀರ್ವಾದವನ್ನು ಮಾಡಿ ಸದಾಕಾಲ ಈ ಒಂದು ವಾಕ್ಸಿದ್ಧಿಗೆ ಅವರ ಅನುಗ್ರಹವನ್ನು ಸಹಿತ ಅವತ್ತು ನನಗೆ ದಯಪಾಲಿಸಿದರು. ಹೀಗೆ ಇವತ್ತಿನ ನನ್ನ ಈ ಪಯಣ, ಈ ಧರ್ಮದ ರಥಯಾತ್ರೆಗೆ ಅಂದು ಈ ಗುರುಗಳು ಸಹಿತ ನನ್ನ ಕಾರಣೀಭೂತರಾಗಿದ್ದಾರೆ. ಅದರಿಂದ ಭಗವಾನ್ ಸತ್ಯ ಸಾಯಿಬಾಬಾರವರು ಸಹಿತ ನನ್ನ ಗುರುಗಳಲ್ಲೊಬ್ಬರಾಗಿದ್ದಾರೆ. ಈ ಒಂದು ರಹಸ್ಯ ಬಹುಶಃ ಇಲ್ಲಿವರೆಗೂ ಕಾಲ ಕೂಡಿ ಬಂದಿರಲಿಲ್ಲ. ಇವತ್ತು ಈ ಕಾಲ, ಇವತ್ತು ಈ ಮಾತು ನಿಮ್ಮೊಂದಿಗೆ ಹಂಚಿಕೊಳ್ಳುವಂಥ ಒಂದು ಭಾಗ್ಯ ನನಗೆ ಇವತ್ತಿನ ದಿವಸ ಭಟ್ಕಳದಲ್ಲಿರ್ತಕ್ಕಂಥ ಸಾಯಿ ಮಂದಿರದಲ್ಲಿ ನನಗೆ ಅವಕಾಶ ಸಿಕ್ಕಿದೆ. ಬೋಲೋ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ. ಬೋಲೋ ಸತ್ಯ ಸಾಯಿ ಬಾಬಾ ಕಿ. ಬೋಲೋ ಗುರು ಭಗವಾನ್ ಕಿ. ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯ ಮಹಾರಾಜ್ ಕಿ. ಗುರುಗಳ ಪ್ರಾರ್ಥನೆ, ಗುರುಗಳ ಅನುಗ್ರಹ ಎಲ್ಲರಿಗೂ ಸದಾ ಇರಲಿ. ಭಗವಾನ್ ಸತ್ಯ ಸಾಯಿಬಾಬಾರವರ ಅನುಗ್ರಹ ನಿಮ್ಮೆಲ್ಲರಿಗೂ ಸಿಗಲಿ. ಮಾತಾಡುವ ದೈವ, ಕಲಿಯುಗದ ದೈವ, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ದೈವ ಇವತ್ತು ದೇಹ ಇಲ್ಲದಿರೇ ಇರಬಹುದು, ಆತ್ಮ ನಮ್ಮೊಂದಿಗಿದೆ. ಆತ್ಮ ಈ ಭಾಗಗಳಲ್ಲೇ ಸುತ್ತಾಡ್ತಾ ಇದೆ. ಇವತ್ತಿಗೂ ಯಾರೊಬ್ಬರು ಸಹಿತ ಈ ಗುರುಗಳನ್ನು ಹೆಚ್ಚು ಆರಾಧನೆ ಮಾಡ್ತಾರೋ ಅವರ ಮನೆ ಬಾಗಿಲಲ್ಲಿ ನಿಂತು ಅವರ ಸಮಸ್ಯೆಗಳನ್ನು, ಅವರ ಕಷ್ಟಗಳನ್ನು ಹೊಡೆದೋಡಿಸುವಂತಹ ಮಹಾನ್ ಚೇತನ ಶಕ್ತಿ ಸತ್ಯ ಸಾಯಿಬಾಬಾರವರು. ಒಳ್ಳೆಯದಾಗಲಿ.